ಕೊಲ್ಹಾಪುರ್, ಏಡನ್, ಹೈದರಾಬಾದ್ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮ ಸಾಧನೆಯ ಗುರುತನ್ನು ಮೂಡಿಸಿದ ವಿಶ್ವೇಶ್ವರಯ್ಯನವರಿಗೆ ತಮ್ಮ ತಾಯಿ ನೆಲದ ಸಂದೇಶ ಬಂದಿತ್ತು. ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿ ಅವರ ಸೇವೆಯನ್ನು ಬಯಸಿತ್ತು. ಆಗ ವಿಶ್ವೇಶ್ವರಯ್ಯನವರು ಮೊದಲು ನಿರಾಕರಿಸಿದರೂ ತಮ್ಮ 2 ಕೋರಿಕೆಗಳಾದ ಕೈಗಾರಿಕೆಗಳ ಸ್ಥಾಪನೆ ಮತ್ತು ತಾಂತ್ರಿಕ ಶಿಕ್ಷಣದ ಯೋಜನೆಗಳನ್ನು ಶ್ರೀಮನ್ ಮಹಾರಾಜರು ಒಪ್ಪಿಕೊಂಡ ನಂತರವೇ 1909 ನವೆಂಬರ್ 15ರಂದು ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿ ಸೇವೆಗೆ ಸೇರಿದರು. ಅವತ್ತಿನ ಮೈಸೂರು ಸಂಸ್ಥಾನದ ಎಲ್ಲ ದಿಕ್ಕುಗಳಲ್ಲಿಯೂ ಕೆಲಸ ಮಾಡಿರುವಂಥ ವ್ಯಕ್ತಿ ಅಂತಂದರೆ ವಿಶ್ವೇಶ್ವರಯ್ಯ. ಅವರು 1909 ಇಸ್ವಿ ನವೆಂಬರ್ 15ನೇ ತಾರೀಕು ಮೆಕ್ ಹಚಿನ್ ಅವರು ರಿಟೈರ್ ಆದಾಗ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ನೇಮಕ ಆಗ್ತಾರೆ. ಹೀಗೆ ಆರ್ಥಿಕ ಮಹಾಸಭೆ ಮತ್ತು ಮದ್ರಾಸಿನ ಅಧೀನದಲ್ಲಿದ್ದ ರೈಲ್ವೆ ಆಡಳಿತವನ್ನ ಮೈಸೂರು ರಾಜ್ಯದ ಸುಪರ್ದಿಗೆ ವಹಿಸುವ ಯೋಜನೆಯನ್ನ ತಯಾರಿಸಿದ ನಂತರ ಕೈಗೆತ್ತಿಕೊಂಡ ಯೋಜನೆಯೇ ಕೃಷ್ಣರಾಜ ಸಾಗರ. ಕನ್ನಂಬಾಡಿ ಎಂಬಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದ 124 ಅಡಿ ಎತ್ತರ 48 TMC ನೀರನ್ನು ಸಂಗ್ರಹಿಸಬಲ್ಲ ಸುರ್ಕಿಗಾರಿಯ ಆಣೆಕಟ್ಟು. ವಿಶ್ವೇಶ್ವರಯ್ಯನವರು ಯಾವಾಗ ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿ ಬಂದರೋ ಆಗ ಅವರು ಕಂಡ ಕನಸೇ ಬೇರೆ. ಆ ಕಾಲದಲ್ಲಿ ಮಂಡ್ಯ, ಮದ್ದೂರು ಮುಂತಾದ ಜಾಗಗಳೆಲ್ಲ ವಿಪರೀತ ಕ್ಷಾಮಕ್ಕೊಳಗಾಗ್ತಿದ್ವು. ಹಾಗಾಗಿ ವಿಶ್ವೇಶ್ವರಯ್ಯನವರು ಬ್ರಿಟಿಷರ ಒಳ ಮನಸ್ಸಿನ ಆಸೆಯನ್ನು ಪೂರೈಸುವುದರ ಜೊತೆಗೆ ನಮ್ಮ ರಾಜ್ಯದ ಕನಸು ಈಡೇರಬೇಕು ಅಂಥೇಳಿ ಈ ಕನ್ನಂಬಾಡಿ ಕಟ್ಟೆಯನ್ನು ವಿಸ್ತಾರವಾಗಿ ಅಂದರೆ ಸುಮಾರು 48 TMC ಅಷ್ಟು ನೀರು ನಿಲ್ಲುವಂಥ ಒಂದು ವಿಶಾಲವಾದ ಯೋಜನೆಯನ್ನು ರೂಪಿಸ್ತಾರೆ. ಆ ಯೋಜನೆಯ ಒಟ್ಟು ವೆಚ್ಚ ಅಂದಾಜು ವೆಚ್ಚ 253 ಲಕ್ಷ ರೂಪಾಯಿಗಳಾಗಿರುತ್ತೆ. ಕೃಷ್ಣರಾಜ ಸಾಗರ್ ಏನು ಡ್ಯಾಮ್ ಇವತ್ತಿದೆಯೋ ಅದು ಇವತ್ತು ಇಲ್ದಿದ್ದ ಪಕ್ಷದಲ್ಲಿ ಬೆಂಗಳೂರಿನಲ್ಲಿರೋ ಜನಕ್ಕೆ ನೀರೇ ಸಿಗ್ತಾಯಿರಲಿಲ್ಲ ಕುಡಿಯಲಿಕ್ಕೆ. ಜೊತೆಗೆ ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣ ಅಲ್ಲೆಲ್ಲ ಜನಗಳಿಗೆ ನೀರಾವರಿ ಅನುಕೂಲ ಮಾಡಿಕೊಟ್ಟು ಲಕ್ಷಾಂತರ ರೂಪಾಯಿ ಬೆಲೆ ಆಗ್ತಕ್ಕಂಥ ಕಬ್ಬಿನ ಬೆಳೆಯನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಭತ್ತ ಬೆಳೀತಾ ಇದ್ದಾರೆ. ಇದರಿಂದ ಮಂಡ್ಯ ಜಿಲ್ಲೆಯವರು ಮತ್ತು ಶ್ರೀರಂಗಪಟ್ಟಣ ಜಿಲ್ಲೆಯವರು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಅಭಾಗಿಯಾಗಿರ್ತಾರೆ. KRS ಅನ್ನು ಕಟ್ಟುವಂಥದಕ್ಕೆ ಮೊಟ್ಟ ಮೊದಲಿಗೆ ಇಡೀ ದೇಶದಲ್ಲಿ ಕೀರ್ತಿ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಕಾಂಟ್ರಾಕ್ಟರ್ಸ್ ಇಲ್ಲದೇನೆ, ಮೇಸ್ಟ್ರಿಗಳಿಲ್ಲದೇನೆ ಇಡೀ 20 ವರ್ಷಗಳ ಕಾಲ ಸ್ವತಃ ಸೂಪರ್ವಿಷನ್ ಮಾಡಿ KRSನ ಡ್ಯಾಮ್ ಕಟ್ಟಿದಂಥದ್ದು. ಆ ಡ್ಯಾಮ್ಗೆ ಪ್ರಮುಖವಾಗಿ ಸುರ್ಕಿಗಾರೆಯನ್ನು ಯೂಸ್ ಮಾಡಿದಂಥದ್ದು. ನಾವು ಹೊರಗಡೆಯಿಂದ ಸಿಮೆಂಟ್ ತರಿಸಿದ್ರೆ ನಮ್ಮ ಜನಗಳಿಗೆ, ನಮ್ಮ ಇಲ್ಲಿರುವಂಥ ಸುಣ್ಣ ತಯಾರು ಮಾಡುವಂಥ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗುವಂಥ ದೃಷ್ಟಿ ಇಟ್ಕೊಂಡು ಈ ಸುರ್ಕಿಗಾರೆಯನ್ನು ತಯಾರು ಮಾಡುವಂಥವ್ರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದೇ ದೃಷ್ಟಿಯಿಂದ, ಆಮೇಲೆ ಅದರಲ್ಲಿರುವಂಥ ಸ್ಟ್ರೆಂತ್ ಕಾಪಾಡಿಕೊಂಡು ಬಂದಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ನಿರಂತರವಾಗಿ 1911ನೇ ಇಸ್ವಿನ ಶುರುವಾಗಿದ್ದಂಥ KRS ಡ್ಯಾಮ್ ಕಟ್ಟಲಿಕ್ಕೆ 1931ರಲ್ಲಿ ಅಂತ್ಯವಾಯಿತು. ಅದಕ್ಕೆ ಟೋಟಲ್ ಎಕ್ಸ್ಪೆಂಡಿಚರ್ KRS ಡ್ಯಾಮ್ ಕಟ್ಟಲಿಕ್ಕೆ ಒಟ್ಟಾರೆ ಖರ್ಚಾಗಿದ್ದಂಥ ಹಣ ಕೇವಲ 2,50,00,000 ರೂಪಾಯಿ ಮಾತ್ರ. ಕಾಮಗಾರಿ ಆರಂಭವಾಗಿದ್ದೇ ತಡ ಒಂದು ರೀತಿಯಲ್ಲಿ ಕಷ್ಟದ ಪರಂಪರೆನೇ ಶುರುವಾಯಿತು ಅಂತ ಹೇಳ್ಬೋದು. ಮೊದಲನೇದಾಗಿ
ಆ ಫೌಂಡೇಶನ್ನು ಇವರೇನು ಯೋಜನೆ ಮಾಡಿದ್ರೋ ಆ ಥರ ಗಟ್ಟಿಯಾದ ನೆಲ ಸಿಗಲಿಲ್ಲ. ಅದರ ನಂತರದಲ್ಲಿ ಆ ವರ್ಷ ವಿಪರೀತ ಮಳೆ ಆಯಿತು. ಅಂದರೆ 1911ನೇ ಇಸವಿನಲ್ಲಿ ಮಳೆ ಜಾಸ್ತಿಯಾಗಿ ಇವರು ಫೌಂಡೇಶನ್ ಏನೇನು ತೋಡ್ತಿದ್ರು ಎಲ್ಲ ಕೊಚ್ಕೊಂಡು ಹೋಗೋಕ್ಕೆ ಶುರುವಾಯಿತು. ತದನಂತರದಲ್ಲಿ ಈ ಅಂದಿನ ಮದ್ರಾಸ್ ಸರ್ಕಾರ ಈ ಯೋಜನೆಗೆ ತಡೆ ಆಜ್ಞೆ ಕೊಡ್ತು. ಭಾರತ ಸರ್ಕಾರದಲ್ಲಿ ತಡೆ ಆಜ್ಞೆ ಕೊಡ್ತು. ಮೈಸೂರಿನವರು ಯಾವಾಗ ಕನ್ನಂಬಾಡಿ ಯೋಜನೆ ಪ್ರಾರಂಭ ಮಾಡಿದ್ರೋ ಮದ್ರಾಸ್ ಸರ್ಕಾರವು ಕೂಡ ಅಲ್ಲಿಂದ 64 ಮೈಲ್ ಕೆಳಗಡೆ ಮೆಟ್ಟೂರಿನಲ್ಲಿ ಏನು ಕನ್ನಂಬಾಡಿ 48 TMC ಆದರೆ ಅವರು 96 TMCಯ ಮೆಟ್ಟೂರು ಜಲಾಶಯದ ನಿರ್ಮಾಣದ ಯೋಜನೆಯನ್ನು ಹಮ್ಮಿಕೊಳ್ಳೋಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಅವರಿಗೆ ಒಂದು ಅನುಮಾನ ಶುರುವಾಯಿತು, ಈ ಕನ್ನಂಬಾಡಿ ಸಂಪೂರ್ಣವಾದರೆ ತಮಗೆ ಪೂರ್ಣ ನೀರು ಸಿಗಲ್ವೇನೋ ಅಂತೇಳಿ ಅವರು ನಿಜವಾಗಿ ಆತಂಕಗೊಂಡರು. ಮದ್ರಾಸ್ ಸರ್ಕಾರದ ಒತ್ತಾಯದ ಮೇರೆಗೆ ಭಾರತ ಸರ್ಕಾರ ಒಂದು ಆರ್ಬಿಟ್ರೇಷನ್ ಕಮಿಟಿಯನ್ನು ನೇಮಕ ಮಾಡುತ್ತೆ. ಆ ಆರ್ಬಿಟ್ರೇಷನ್ ಕಮಿಟಿ ಏನು ಮಾಡುತ್ತೆ ಅಂತಂದರೆ ಕೇವಲ 80 ಅಡಿ ಎತ್ತರಕ್ಕೆ ಮಾತ್ರ ಈ ಡ್ಯಾಮ್ ಕಟ್ಟೋದಕ್ಕೆ ಅನುಮತಿ ನೀಡುತ್ತೆ. ಆದರೆ ವಿಶ್ವೇಶ್ವರಯ್ಯನವರು ನಿಜವಾಗಿಯೂ ನಾವು ಅವರನ್ನು ಯಾತಕ್ಕೆ ಗುಣಗಾನ ಮಾಡಬೇಕು ಅಂತ ಕೇಳಿದ್ರೆ, ಭಾರತ ಸರ್ಕಾರ ಕೇವಲ 80 ಅಡಿ ಈ ಅಣೆಕಟ್ಟೆಗೆ ಅನುಮತಿ ಕೊಟ್ಟಿದ್ದರೂ ಕೂಡ ಅವರು 111 ಅಡಿ ಅಗಲದ ಅಡಿಪಾಯವನ್ನು ಹಾಕ್ತಾರೆ. ಯಾಕೆ ಅಂತ ಕೇಳಿದ್ರೆ 111 ಅಡಿ ಅಡಿಪಾಯ ಅಂತಂದರೆ 124 ಅಡಿ. ಮೊದಲು ಏನು ಯೋಜನೆ ಮಾಡಿದ್ರೋ ಆ ಯೋಜನೆಯ ಪೂರ್ಣ ಎತ್ತರಕ್ಕೆ ಬೇಕಾಗುವಂಥ ಫೌಂಡೇಶನ್ಗೆ ಅವರು ಅಣಿಗೊಳಿಸ್ತಾರೆ. ಕಾವೇರಿಯ ಹರಿವಿನಲ್ಲಿ ಒಟ್ಟು 3/4 ಪಾಲು ಮೈಸೂರು ಸಂಸ್ಥಾನದಿಂದ ಹರಿತಾ ಇದೆ. ಆದರೆ ಮೈಸೂರು ಸಂಸ್ಥಾನ ಕೇವಲ 8ರಷ್ಟು ನೀರನ್ನು ಮಾತ್ರ ಬಳಸ್ತಾ ಇದೆ. 25ಕ್ಕಿಂತ ಕಡಿಮೆ ಭಾಗದ ನೀರನ್ನು ಒದಗಿಸ್ತಾ ಇರುವಂತಹ ಮದ್ರಾಸ್ ಪ್ರಾಂತ್ಯ 92% ನೀರಾವರಿಯನ್ನು ಪಡಿತಾ ಇದೆ. ಇದು ನಮ್ಮ ಮೈಸೂರು ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ ಅನ್ನೋದನ್ನು ಅವರು ಪ್ರತಿಪಾದಿಸ್ತಾರೆ. ಕೊನೆಗೂ ಭಾರತ ಸರ್ಕಾರ ವಿಶ್ವೇಶ್ವರಯ್ಯನವರ ವಾದಕ್ಕೆ ಮಣಿಯುತ್ತೆ. ನಮಗೆ ಪೂರ್ಣ ಪ್ರಮಾಣದ ಅಂದರೆ 124 ಅಡಿ ಎತ್ತರದ ಡ್ಯಾಮ್ ಕಟ್ಟೋದಕ್ಕೆ ಅವಕಾಶ ಸಿಗುತ್ತೆ. ಸುಮಾರು 1.5 ಲಕ್ಷ ಎಕರೆ ಜಮೀನಿಗೆ ನೀರಾವರಿ, ಸುಮಾರು 80,000 HP ವಿದ್ಯುತ್ ಉತ್ಪಾದನೆ ಈ ಜಲಾಶಯ ಆವರೆಗಿನ ಭಾರತದ ಬೃಹತ್ ಜಲಾಶಯ ಎಂಬ ಹೆಗ್ಗಳಿಕೆಯನ್ನು ಪಡೆದು ಎಡದಂಡೆಯ ಕಾಲುವೆಗೆ ಕೊರೆದ 1.25 ಮೈಲು ಉದ್ದದ ಬೆಟ್ಟದಡಿಯ ಸುರಂಗ ಒಟ್ಟಾರೆಯಾಗಿ ಎಷ್ಟೋ ಧೀಮಂತರನ್ನು ಬೆರಗುಗೊಳಿಸಿತ್ತು.